ನಮ್ಮ ನೆಚ್ಚಿನ ಮೆಚ್ಚಿನ ಮುಖ್ಯಮಂತ್ರಿಗಳಾದ ಶ್ರೀ ಧರ್ಮಸಿಂಗ್ ರವರೇ, ಈ ದಿನ ವೇದಿಕೆ ಮೇಲೆ ಉಪಸ್ಥಿತರಾಗಿರೋ ಎಲ್ಲ ಸನ್ಮಾನಿತ ಗಣ್ಯ ವ್ಯಕ್ತಿಗಳೇ, ಆತ್ಮೀಯ ಸ್ನೇಹಿತರೆ, ಬಂಧುಗಳೇ, 35 ವರ್ಷದ ಈ ಒಂದು ಪ್ರೆಸ್ ಕ್ಲಬ್ ಅಂತ ಹೇಳಲ್ಲ, ಪ್ಲೆಜರ್ ಕ್ಲಬ್ ಅಂತ ಹೇಳ್ಬೋದು, ಅವರ ಈ ಒಂದು ಉತ್ಸವದ ಸಂದರ್ಭದಲ್ಲಿ 35 ಜನ ಗಣ್ಯ ವ್ಯಕ್ತಿಗಳನ್ನ ಸನ್ಮಾನಿಸುವ ಈ ಒಂದು ಸಮಾರಂಭ ನಿಜವಾಗ್ಲೂ ಹೆಮ್ಮೆ ತರುವಂತದ್ದು. ಈ ಹಿರಿಯ ವ್ಯಕ್ತಿಗಳ ಬಗ್ಗೆ ಮಾತಾಡೋ ಯೋಗ್ಯತೆ ಆಗ್ಲಿ ಅನುಭವ ಆಗ್ಲಿ ನನಗಿಲ್ಲ. ಯಾಕೆ ಅಂತಂದ್ರೆ ಬೇಕಾಷ್ಟು ಜನ ಇವತ್ತು ನಮ್ಮ ಈ ಬೆಳವಣಿಗೆಗೆ ಕಾರಣಕರ್ತರಾಗಿದ್ದಾರೆ. ಅವರ ಪತ್ರಗಳನ್ನ ಓದಿ ನಾವು ಬೆಳೀತಾ ಬಂದಿದ್ದೀವಿ. ಒಂದು ವಿಧದಲ್ಲಿ ನಮ್ಮನ್ನ ಬೆಳೆಸಿದ್ದಾರೆ, ನಮ್ಮನ್ನ ಆಶೀರ್ವಾದ ಮಾಡಿದ್ದಾರೆ. ನಾವು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ನಮಗೆ ಎಲ್ಲಾ ರೀತಿಯ ಪ್ರೋತ್ಸಾಹನ ಕೊಟ್ಟಿದ್ದಾರೆ ಅಂತ ಹೇಳೋದ್ರಲ್ಲಿ ನಿಜವಾಗ್ಲೂ ಹೆಮ್ಮೆ ಅನ್ಸುತ್ತೆ. ಶಣೈ ಅವರು ನೆನ್ನೆ ಈ ಕಾರ್ಯಕ್ರಮದ ಇನ್ವಿಟೇಷನ್ ಕೊಟ್ಟಾಗ ಹಿರಿಯರಿಗೆ ನಮನ ಅನ್ನುವಂತ ಒಂದು ಆ ಟೈಟಲ್ ನೋಡಿದೆ ತಕ್ಷಣ ನನ್ನ ಮನಸ್ಸಿನಲ್ಲಿ ಬಂದಿದ್ದು ಇನ್ನೊಂದೇನು ಅಂದ್ರೆ, ಹಿರಿಯರಿಗೆ ನಮನವಾದರೆ ಕಿರಿಯರಿಗೆ ಮನನ ಆಗ್ಬೇಕಿದು. ಯಾಕೆಂದ್ರೆ ಈ ಹಿರಿಯರು ಅವರ ಒಂದು ಕ್ಷೇತ್ರದಲ್ಲಿ ಮಾಡಿರೋ ಒಂದು ಸಾಧನೆ, ಅವರು ಆಗಿನ ಕಾಲದಿಂದ ನಡ್ಕೊಂಡ್ ಬಂದ ರೀತಿ, ಆ ಒಂದು ಮಾರ್ಗದರ್ಶನ ಆಗ್ಬೋದು, ಸಾಧನೆ ಆಗ್ಬೋದು, ಇದೆಲ್ಲ ಇವತ್ತಿನ ನಮ್ಮ ಈ ಕಿರಿಯರು ಏನಿದ್ದಾರೆ ಅವ್ರಿಗೆ ದಾರಿದೀಪವಾಗಬೇಕು, ಮಾರ್ಗದರ್ಶನ ಸಿಗಬೇಕು, ಅವರ ಆಶೀರ್ವಾದ ಸಿಗಬೇಕು. ಯಾವ ಒಂದು ಉದ್ದೇಶದಿಂದ ಅವರು ಆಗಿನ ಒಂದು ಕಾಲದಲ್ಲಿ ಆ ಒಂದು ಸಮಯದಲ್ಲಿ ದುಡಿದ್ರು, ಇವತ್ತಿನ ಸಮಯದಲ್ಲಿ ಎಲ್ಲ ಕ್ಷೇತ್ರಗಳು ಕೆಟ್ಟೋಗಿದೆ. ಆ ಒಂದು ವಾತಾವರಣ ಅಷ್ಟು ನಿರ್ಮಲವಾಗಿಲ್ಲ. ಸೊ ಯಾವಾಗ ವಾತಾವರಣ ನಿರ್ಮಲ ಆಗಲ್ವೋ, ಒಳ್ಳೆ ವಾತಾವರಣ ಜನಗಳಿಗೆ ನಿಜವಾಗ್ಲೂ ಮನಸ್ಸಿಗೆ ತೊಂದರೆ ಆಗುತ್ತೆ. ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರು ಯಾವ ಒಂದು ದಾರಿಯಲ್ಲಿ ನಡ್ಕೊಂಬಂದ್ರು, ಆ ಒಂದು ದಾರಿನ ಕಿರಿಯರು ನಡ್ಸ್ಕೊಂಡು ಹೋದ್ರೆ, ಮುಂದುವರೆದ್ರೆ, ನಿಜವಾಗ್ಲೂ ಈ ಹಿರಿಯ ಜೀವಗಳೇನಿದೆ ಇವ್ರಿಗೆ ನಾವು ಜೀವಗಳು ಅಂತ ಕರೀಕಾಗಲ್ಲ, ಚೇತನಗಳು ಅಂತ ಹೇಳ್ಬೋದು. ತುಂಬಾ ಜೀವನ ನಡೆಸಿರುವ ಚೇತನಗಳಿಗೆ ನಿಜವಾಗ್ಲೂ ಮನಸ್ಸಿಗೆ ಸಂತೋಷ ಆಗುತ್ತೆ. ಅವರು ಮಾಡಿರೋ ಒಂದು ಶ್ರಮಕ್ಕಾಗ್ಲಿ, ಅವರ ಪಟ್ಟ ಒಂದು ಆ ಒಂದು ಸಾಧನೆಗೋಸ್ಕರ ಪಟ್ಟ ಪ್ರತಿಯೊಂದು ಕೂಡ ಮಾರ್ಗದರ್ಶನವಾಗಿ ಇವರು ಅದನ್ನ ನಡ್ಸ್ಕೊಂಡು ಮುಂದುವರ್ಸ್ಕೊಂಡು ಹೋದ್ರೆ, ಆ ಯಾವ ಒಂದು ವಾತಾವರಣದಲ್ಲಿ ಅವರು ದುಡಿದ್ರು, ಯಾವ ವಾತಾವರಣದಲ್ಲಿ ತಮ್ಮನ್ನೇ ತಾವು ತೊಡಸ್ಕೊಂಡ್ರು, ಅದು ಪರಂಪರೆಯಾಗಿ ಮುಂದುವರಿಯುವಂತ ಆಗ್ಲಿ ಅಂತ ನಾನು ಒಂದು ಸಂದರ್ಭದಲ್ಲಿ ಹಾರೈಸ್ತೀನಿ. ನಮ್ಮ ಮೈಸೂರು ಮಠವರು ಹೇಳ್ತಾ ಬಂದ್ರು ನಿವೃತ್ತಿ ಬಗ್ಗೆ. ನಿವೃತ್ತಿ ಅನ್ನೋದು ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ, ವಾತಾವರಣದಲ್ಲಿ ಒಂದು ವಯಸ್ಸಿನ ತನಕ ಅದು ನನ್ನ ವೃತ್ತಿ ಅಂತ ಆಗುತ್ತೆ. ಆ ವಯಸ್ಸಾದ್ಮೇಲೆ ಮೇಲ್ಗಡೆ ನೋಡಿ ನಿನ್ನ ವೃತ್ತಿ ಅಂತ ಹೇಳ್ಬೋದು, ಅದೇ ನಿವೃತ್ತಿ ಅಂತ ಕಾಣಿಸುತ್ತೆ. ಯಾಕೆಂದ್ರೆ ಹೊರಗಡೆ ದೃಷ್ಟಿ ಆಗ್ಲಿ, ನಾದ ಆಗ್ಲಿ, ಪ್ರತಿಯೊಂದನ್ನು ಮರೆತು ನೀವು ಒಳಗಡೆ ನೋಡು ಅಂತ ಹೇಳ್ದಾನಂತೆ ಭಗವಂತ. ಒಳದೃಷ್ಟಿ ನೋಡು, ಒಳಗಡೆ ಇರೋ ನಾದ ಕೇಳು, ಅಲ್ಲಿ ಇದು ನಿಜವಾದ ಸಂತೋಷ, ತೃಪ್ತಿ, ಆ ಒಂದು ಆನಂದ ಇರೋದು ಅಲ್ಲಿ. ಅದು ಸಿಗೋದಕ್ಕೆ ಅವಕಾಶ ಮಾಡಿಕೊಟ್ಟಾಗ ಬೇಕಾಶನಕ್ಕೆ ಅದನ್ನು ಅನುಭವಿಸುವಂತ ಅವಕಾಶ ಸಿಗುತ್ತೆ. ಸೊ ಆ ಒಂದು ಅನುಭವ, ಅವಕಾಶ ಕೆಲವು ವೃತ್ತಿಯವರು ನಿಜವಾಗ್ಲೂ ಸಿಗುತ್ತೆ. ಯಾಕಂದ್ರೆ ನಮ್ಮ ಈ ಪತ್ರಕರ್ತ ವೃತ್ತಿಲಿರೋರು ನಿಜವಾಗ್ಲೂ ಅದನ್ನೆಲ್ಲ ಅನುಭವಿಸಿರ್ತಾರೆ. ಸರಸ್ವತಿ ಒಲ್ದಿರೋದ್ರಿಂದ ಅವ್ರು ಬೆಳ್ಕೊಂಬಂದಿರೋ ದಾರಿನಲ್ಲಿ ಸರಸ್ವತಿ ಅವ್ರ ಜೊತೆನೇ ಇರೋದ್ರಿಂದ ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಆ ಒಂದು ಅನುಕೂಲ ಸಿಗುತ್ತೆ. ನಾವು ಕಲಾವಿದರಿಗಾಗ್ಬೋದು ಅಥವಾ ಬೇರೆಯವ್ರಿಗಾಗ್ಬೋದು ಸಿಗದೆ ಇರ್ಬೋದು. ಕಲಾವಿದ್ರು ಏನು ಅಂತಂದ್ರೆ ಸ್ಫೂರ್ತಿಗೋಸ್ಕರ, ವಯಸ್ಸು ಅವ್ರಿಗೂ ಗೊತ್ತು, ಯಾಕಂದ್ರೆ ನಾವು ಪಡೋ ಕಷ್ಟದಲ್ಲಿ ನಮ್ಗೆ ಗೊತ್ತಾಗುತ್ತೆ, ನಮ್ಗೆ ಅದ್ರ ಒಂದು ಕಾಳಜಿ ಇರುತ್ತೆ. ಆದ್ರೆ ಯಾವ್ದೋ ಒಂದು ಪಾತ್ರದ ಬಗ್ಗೆ ಯಾರೋ ಸೃಷ್ಟಿ ಮಾಡಿ ಸ್ಫೂರ್ತಿ ತುಂಬಿದಾಗ ಆ ಪಾತ್ರ ಅವ್ರನ್ನ ನಡ್ಸ್ಕೊಂಡು ಹೋಗುತ್ತೆ, ಆ ಪಾತ್ರ ಅವ್ರನ್ನ ಕುಣಿಸುತ್ತೆ, ಆ ಪಾತ್ರ ಅವ್ರ ಹತ್ರ ಮಾಡಿಸುತ್ತೆ. ಬರೀ ಆ ಒಂದು ಸ್ಫೂರ್ತಿ ಅಷ್ಟೇ. ಯಾಕಂದ್ರೆ ಎಲ್ರ ಹಾಗೆ ನಾವು ವ್ಯಕ್ತಿಗಳೇ, ನಮ್ಗೆ ಮಾನಸಿಕವಾಗಿ ದೈಹಿಕವಾಗಿ ತೊಡಸ್ಕೊಳ್ಳೋದು ಬೇರೆ ವ್ಯಕ್ತಿಗಿಂತ ಜಾಸ್ತಿ. ಯಾಕೆಂದ್ರೆ ಅದಕ್ಕೆ ಚಿತ್ರ ಪ್ರಪಂಚ ಅನ್ನೋದು, ಚಿತ್ರಲೋಕ ಅನ್ನೋದು, ಈ ಲೋಕದಲ್ಲಿ ಅನುಭವಿಸೋನಿಗೆ ಇಲ್ಲಿ ಯಾವ್ದು ಶಾಶ್ವತವಲ್ಲ ಅಂತ ಗೊತ್ತಾದ್ರೂ ಕೂಡ ಆ ಮನೋರಂಜನೆ ಅನ್ನೋ ದೃಷ್ಟಿನಲ್ಲಿ, ಆ ಕಲೆ ಅನ್ನೋ ದೃಷ್ಟಿನಲ್ಲಿ ಬೇಕಾದಷ್ಟು ನಡ್ಕೊಂಡ್ ಬರುತ್ತೆ. ಅದ ರಾತ್ರಿ ಅವ್ರ ಮನೆಗಳಿಗೆ ಹೋದಾಗ ಅವ್ರಿಗೆ ಗೊತ್ತು ಏನೇನ್ ಕಷ್ಟ ಅನುಭವಿಸ್ತಾರೆ, ಇನ್ನೊಂದ್ ಮಾಡ್ತಾರೆ, ಮತ್ತೊಂದ್ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಇದು ಬೇಕಾಷ್ಟು ನನಗೆ ಗೊತ್ತಾಗಲ್ಲ. ಅವ್ರವ್ರ ವೃತ್ತಿ ಕಷ್ಟ, ಅವ್ರವ್ರ ವೃತ್ತಿ ಇರೋ ನೋವು ನಲಿವು ಎಲ್ಲ ಅವ್ರವ್ರಿಗೆ ಗೊತ್ತು. ಇದು ಎಲ್ರಿಗೂ ಗೊತ್ತಾಗುವಂತ ಅವಶ್ಯಕತೆನೂ ಇಲ್ಲ. ಇದು ಯಾಕೆ ಹೇಳ್ತೀನಿ ಅಂತಂದ್ರೆ, ನಮ್ಮ ಹಿರಿಯರು ಏನೇ ಹೇಳಿದ್ರು ಅದೆಲ್ಲ ನಮಗ ಆಶೀರ್ವಾದ ಆಯ್ತಾಗ. ಯಾಕಂದ್ರೆ ಅದು ಅನುಭವದ ಮಾತು, ಅವ್ರ ಜೀವನದಲ್ಲಿ ನೋಡಿರೋ ಮಾತು. ಅವರು ನಮಗ್ ಮಾಡಿರೋ ಆಶೀರ್ವಾದಕ್ಕೆ ನಾನು ನಿಜವಾಗ್ಲೂ ಚಿರಋಣಿ.
ಅವ್ರು ಹೇಳಿರೋ ಮಾತನ್ನ ಖಂಡಿತ ಮನಸ್ಸಿನಲ್ಲಿ ಇಟ್ಕೊಂಡು ಅವ್ರು ಯಾವ ಒಂದು ಮಾತನ್ನ ಹೇಳಿದಾರೋ ದೃಷ್ಟಿ ಇಟ್ಕೊಂಡಿದಾರೋ ಅದನ್ನ ಆದಷ್ಟು ಅನುಭವಿಸಕ್ ನಾ ಪ್ರಯತ್ನ ಪಡ್ತೀನಿ. ಈ ಒಂದು ಸಂದರ್ಭದಲ್ಲಿ ಇಂತಹ ವ್ಯಕ್ತಿಗಳಿಗೆ ಇದು ಸನ್ಮಾನ ನಾನ್ ಮಾಡಿರೋದಲ್ಲ. ಯಾಕಂದ್ರೆ ನಮ್ ತಂದೆಯವ್ರು ಏನಾದ್ರು ಜೀವಂತವಾಗಿ ಇದ್ದಿದ್ರೆ ಅವ್ರಿಗೂ ಇದೇ ರೀತಿ ಒಂದು ಸನ್ಮಾನ ಆಗಿರೋದನ್ನು. ಅವ್ರನ್ನ ನಾನು ಇವತ್ತು ಇವ್ರನ್ನೆಲ್ಲರಲ್ಲೂ ನೋಡಿದ್ದೀನಿ. ಆ ಆಶೀರ್ವಾದ ಮಾಡಿದ್ದಾರೆ. ಇದು ಇದು ಎಲ್ಲರಿಗೂ ಸಿಕ್ಕುವಂತದ್ದಲ್ಲ. ಯಾಕಂದ್ರೆ ಬೇಕಾಶನ ನೋಡ್ಕೊಂಡು ಬೆಳ್ಕೊಂಬಂದಿದ್ದೀನಿ ನಾನು. ಬಿ ಎನ್ ಸುಬ್ರಾವ್ ಅವರು ನಾನು ವಂಶವೃಕ್ಷ ಚಿತ್ರ ಮಾಡಿದಾಗ ಅವರು ನನ್ನ ಇಂಟರ್ವ್ಯೂ ಬರ್ದಿದ್ರು, ನನ್ನ ಫಸ್ಟ್ ಫೋಟೋ ಹಾಕ್ಸಿದ್ರು ಮೇನಕಾ ಅಂತ ಒಂದು ಪತ್ರಿಕೆನಲ್ಲಿ. ಅದನ್ನೆಲ್ಲ ನಾವು ಮರೆಯಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನಮ್ಮನ್ನು ಬೆಳೆಸಿರೋ ರೀತಿಯಲ್ಲಿ ಅವ್ರದ್ದು ಹಿರಿಯ ಪಾತ್ರ ಇದೆ. ಇವತ್ತು ಅವರೊಂದು ವಿಶಿಷ್ಟವಾದ ಪಾತ್ರ ಇದೆ. ನಮ್ಮ ಬೆಳವಣಿಗೆಲ್ಲ ಅವ್ರು ಮರೆಯೋಕ್ ಸಾಧ್ಯನೇ ಇಲ್ಲ. ಈ ಒಂದು ಸಂದರ್ಭದಲ್ಲಿ ಅವರ ನೋಡಿ ಅವರ ಆಶೀರ್ವಾದ ತಗೊಳ್ಳುವಂತ ಒಂದು ಸಂದರ್ಭನ ಇವತ್ತು ನಮ್ಮ ಪ್ರೆಸ್ ಕ್ಲಬ್ ನವರು ಮಾಡ್ಕೊಟ್ಟಿದ್ದಾರೆ. ಅದು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ನಾವು ಇಷ್ಟೊಂದು ಕಳೆದು ನಿಮ್ಮೆಲ್ಲರ ಜೊತೆ ಈ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದೆ ನಮ್ಮ ಒಂದು ಪೂರ್ವಜನ್ಮದ ಸುಕೃತ ಅಂತ ಹೇಳಿ, ಈ ಒಂದು ಏನ್ ಆಸೆ ಇದು, ಏನ್ ಕನಸಿದೆಯೋ ಈ ಪ್ರೆಸ್ ಕ್ಲಬ್ ನೋಡ್ದು, ಅದಕ್ಕೆಲ್ಲ ಅವ್ರ ಮೂಲ ಪುರುಷರು. ಅವ್ರ ಆಸೆ ಎಲ್ಲ ನೆರವೇರುವಾಗ್ಲಿ, ಅವ್ರ ಕನಸುಗಳನ್ನ ನನಸಾಗ್ಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹಾರೈಸಿ ನನ್ನ ಒಂದೆರಡು ಮಾತು ಮುಗಿಸ್ತೀನಿ. ದೇವ್ರೆಲ್ರಿಗೂ ಒಳ್ಳೇದ್ ಮಾಡಿ. ನಮಸ್ಕಾರ.